ಮಾನ್ಯ ನಾರಾಯಣ್ ಗೌಡ್ರೆ, ನಿಮ್ಮ ಮೇಲೆ ನಾವುಗಳೆಲ್ಲ ಅಪಾರವಾದ ಗೌರವ, ಅಭಿಮಾನ ಎಲ್ಲವನ್ನ ಸಹ ಇಟ್ಕೊಂಡಿದ್ದೀವಿ. ಹಾಗೆ ಜೊತೆಯಲ್ಲಿ ರೂಪೇಶ್ ರಾಜಣ್ಣನವರೇ, ನಿಮ್ಮ ಮೇಲೂ ಸಹ, ಜೊತೆಗೆ ಹರೀಶ್ ಅವರೇ, ನಿಮ್ಮ ಮೇಲೆ ಇಡೀ ರಾಜ್ಯದ ಜನತೆ ಅಪಾರವಾದ 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 ಗೌರವ, ಅಭಿಮಾನ, ಪ್ರೀತಿ ಎಲ್ಲವನ್ನ ಸಹ ಇಟ್ಕೊಂಡಿದ್ದಾರೆ. ನಿಮ್ಮ ಮೇಲೆ ಯಾವ ರೀತಿಯಾದಂತಹ ಗೌರವ, ಅಭಿಮಾನ, ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ ಅಂತೆಲ್ಲ ನಾವುಗಳೆಲ್ಲ ಪ್ರತಿದಿನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೆ ಇರ್ತೀವಿ. ನೀವುಗಳೆಲ್ಲ ಕನ್ನಡಕ್ಕಾಗಿ, ಕನ್ನಡ ನಾಡಿಗಾಗಿ, ಕನ್ನಡಿಗರ ಏಳಿಗೆಗಾಗಿ ಯಾವುದೇ ರೀತಿಯಾದಂತಹ ಸ್ವಾರ್ಥವಿಲ್ಲದೆ ನಿಸ್ವಾರ್ಥವಾದ ಸೇವೆಯನ್ನ ಸಲ್ಲಿಸುತ್ತಿರುವಂತಹ ಈ ನಾಡು ಕಂಡಂತಹ ಈ ನಮ್ಮ ಹೆಮ್ಮೆಯ ಕನ್ನಡ ನಾಡಿನ ತ್ರಿಮೂರ್ತಿಗಳು ಅಂತಾನೆ ಹೇಳ್ಬೇಕು. ಹೀಗಿದ್ರೂ ಈ ನಮ್ಮಲ್ಲೇ ಇರುವ ಕೆಲವೊಂದಷ್ಟು ಕಿಡಿಗೇಡಿಗಳು ಆಗಾಗ ನಿಮ್ಮೆಲ್ಲರ ವಿರುದ್ಧವಾಗಿ ಅಪಪ್ರಚಾರಗಳನ್ನ ನಡೆಸ್ತಾನೆ ಇರ್ತಾರೆ. ಅವರೆಲ್ಲ ಹೇಳ್ತಾರೆ, ಏನಂತ ಹೇಳ್ತಾರೆ, ನೀವುಗಳೆಲ್ಲ ಉತ್ತರ ಭಾರತದವರ ವಿರುದ್ಧವಾಗಿ ಮಾತ್ರ ಉಗ್ರವಾದ ಹೋರಾಟಗಳನ್ನ ನಡೆಸೋದಂತೆ, ಏನೇಳಿ ಉಗ್ರವಾದ ಹೋರಾಟಗಳನ್ನ ನಡೆಸೋದಂತೆ. ಅದೇ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧವಾಗಿ ಹೋರಾಟಗಳನ್ನ ನಡೆಸೋದೇ ಇಲ್ವಂತೆ. ಅವರೆಲ್ಲ ಹೇಳ್ತಾರೆ, ನೀವುಗಳೆಲ್ಲ ಪ್ರತಿಭಟನೆಗಳನ್ನ ಮಾಡೋದು, ಹೋರಾಟಗಳನ್ನ ನಡೆಸೋದು ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗ ಮಾತ್ರ ಅಂತೆ. ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದಾಗ ನೀವುಗಳೆಲ್ಲ ಪ್ರತಿಭಟನೆಗಳನ್ನೇ ಮಾಡೋದಿಲ್ವಂತೆ, ನೀವೆಲ್ಲ ಹೋರಾಟಗಳನ್ನ ನಡೆಸೋದೇ ಇಲ್ವಂತೆ. ಕನ್ನಡಿಗರು, ಕನ್ನಡತನ, ಕನ್ನಡ ಶಾಲೆಗಳು, ಕನ್ನಡಿಗರ ಮೀಸಲಾತಿ ಇವುಗಳೆಲ್ಲ ಯಾವುದನ್ನು ನಿಮ್ಗೆ ಬಿಜೆಪಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗ ನೆನಪೇ ಆಗೋದಿಲ್ವಂತೆ. ಇವರೆಲ್ಲ ಹೇಳ್ತಾರೆ, ನೀವುಗಳೆಲ್ಲ ಹಿಂದಿ ಬೋರ್ಡ್ ಕಂಡಾಗ ಮಾತ್ರ ತುಂಬಾ ತುಂಬಾ ಕೋಪವನ್ನ ಮಾಡ್ಕೊಳ್ತಿರಂತೆ, ಅದೇ ಉರ್ದು ಬೋರ್ಡ್ ಕಂಡಾಗ ತುಂಬಾ ತುಂಬಾ ಪ್ರೀತಿಯನ್ನ ತೋರಿಸ್ತಿರಂತೆ. ಮತ್ತೊಂದು ವಿಚಾರವನ್ನ ಹೇಳ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ, ಹಾಗೆ ನೋಡ್ದೆ ಶಿವಣ್ಣನವರ ವಿಚಾರದಲ್ಲಿ. ಅವನು ಯಾವನವನು, ಅವನ ಹೆಸರೇ ಮರ್ತೆ ನಾನು, ಈ ವಿಡಿಯೋ ಮಾಡ್ಬೇಕಾದ್ರೆ ಮರ್ತೋಗ್ಬಿಟ್ನಲ್ಲ ಅವನದು ಹೆಸರು ನಾನು. ಅವನು ಕಮಲ್ ಹಾಸನ್ ಕನ್ನಡ ನಾಡಿನ ಬಗ್ಗೆ, ಕನ್ನಡಿಗರ ಬಗ್ಗೆ ಏನೋ ಒಂದು ಮಾತನ್ನ ಹೇಳಿದ್ನಲ್ಲ, ಕನ್ನಡ ಭಾಷೆಯ ಆ ವಿಚಾರವಾಗಿ ನೀವುಗಳು ಏನು ಮಾತನೇ ಆಡ್ಲಿಲ್ವಂತೆ. ಅದೇನೆ ಈ ಬೇರೆ ನಟರ ವಿಚಾರಗಳಾಗಿ ನೀವು ಪ್ರತಿಕ್ರಿಯೆಗಳನ್ನ ನೀಡ್ತಿರಂತೆ. ಇದೇ ರೀತಿಯಾಗಿ ಅನೇಕ ವಿಚಾರಗಳು. ಮೈಸೂರಿನಲ್ಲಿ ಉರ್ದು ಬೋರ್ಡ್ನ ವಿಚಾರವಾಗಿ ಒಂದು ಗಲಾಟೆ ಆಯ್ತಂತೆ, ಆಗ ನೀವ್ಯಾರನ್ನು ಮಾತನಾಡಲೇ ಇಲ್ವಂತೆ. ಈ ರೀತಿಯಾಗಿ ಅನೇಕ ಬರೀ ಸುಳ್ಳು ಸುದ್ದಿಗಳನ್ನೇ ಹಬ್ಬಿಸ್ತಾ ಇರ್ತಾರೆ ನಿಮ್ಮ ವಿರುದ್ಧವಾಗೆಲ್ಲ. ಇಂತಹ ಸುಳ್ಳು ಸುದ್ದಿಗಳನ್ನೆಲ್ಲ ನಂಬೋದಕ್ಕೆ ನಾವೇನ್ ದಡ್ರ? ನಾವು ದಡ್ರಲ್ಲ. ನಾನು ಇಂತಹ ವಿಚಾರಗಳನ್ನೆಲ್ಲ ಖಂಡಿತವಾಗಿ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ನೀವುಗಳೆಲ್ಲ ರಾಜ್ಯಕ್ಕೆ, ನಮ್ಮ ನಾಡು ನುಡಿ, ನಮ್ಮ ಭಾಷೆಗೆ ನಿಸ್ವಾರ್ಥವಾದ, ಯಾವುದೇ ರೀತಿಯಾದಂತಹ ಸ್ವಾರ್ಥವಿಲ್ಲದೆ ಸೇವೆಯನ್ನು ಸಲ್ಲಿಸ್ತಾ ಇರೋಂಥವ್ರು. ಹಾಗೆ ಕೊನೆಗೆ ಒಂದೊಂದು ಮಾತುಗಳನ್ನ ಹೇಳ್ತಾರೆ, ನಿಮ್ಮ ಮಕ್ಕಳೆಲ್ಲ ಅಂದ್ರೆ ನಿಮ್ಮ ಮನೆಯವರೆಲ್ಲ ವಿದೇಶದಲ್ಲಿ ಓದ್ತಾ ಇದ್ದಾರಂತೆ, ಕನ್ನಡ ಶಾಲೆಯಲ್ಲಿ ಯಾಕೆ ಓದ್ತಾ ಇಲ್ಲ ಅಂತಾನು ಸಹ ಪ್ರಶ್ನೆಗಳನ್ನ ಮಾಡ್ತಾರೆ. ಏನೋ ಅದು ಅವರವರ ವೈಯಕ್ತಿಕ ವಿಚಾರಗಳು ಅಂತ ನಾನು ಸುಮ್ಮನೆ ಆಗ್ಬಿಡ್ತೀನಿ. ನಾನಂತಹ ವಿಚಾರಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದೇ ಇಲ್ಲ. ಏನೋ ನಾರಾಯಣ್ ಗೌಡ್ರೆ, ರೂಪೇಶ್ ರಾಜಣ್ಣನವರೇ, ಹಾಗೆ ಹರೀಶ್ ಅವರೇ, ನಿಮ್ಮ ಸೇವೆ ಇದೇ ರೀತಿಯಾಗಿ ಸದಾ ಮುಂದುವರಿತಾ ಇರಲಿ ಅಂತ ಹೇಳ್ತಾ, ನಾರಾಯಣ್ ಗೌಡ್ರೆ, ನಿಮ್ಮ ಹೋರಾಟಗಳಲ್ಲಿ ನಾನು ಸಹ ಅನೇಕ ಬಾರಿ ಭಾಗಿಯಾಗಿದ್ದೀನಿ. ಪ್ಯಾಲೇಸ್ ಗ್ರೌಂಡ್ಗೆ ಅನೇಕ ಬಾರಿ ಬಂದಿದ್ದೀನಿ. ಹೀಗೆ ನನ್ನ ಅನುಭವವನ್ನ ನಮ್ಮ ಕನ್ನಡಿಗರ ಮುಂದೆ ಹೇಳ್ಕೊಳ್ಬೇಕು. ನಿಮ್ಗೆಲ್ಲ ಬಾಹುಬಲಿ ಸಿನಿಮಾ ನೆನಪಿರ್ಬೇಕು. ಈ ಬಾಹುಬಲಿ ಸಿನಿಮಾ, ಈ ಸಿನಿಮಾದ ವಿಚಾರದಲ್ಲಿ ಆ ಕಟ್ಟಪ್ಪ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆಯಲ್ಲ, ಆ ಕಟ್ಟಪ್ಪನ ಹೆಸರು ಗೊತ್ತಿಲ್ಲ. ಆತನ ವಿರುದ್ಧವಾಗಿ ಅಂದ್ರೆ ಬಾಹುಬಲಿ ಸಿನಿಮಾ ಕರ್ನಾಟಕದಲ್ಲಿ ಬಿಡುಗಡೆ ಆಗ್ಲೇಬಾರ್ದು ಅಂತ ಉಗ್ರವಾದ ಹೋರಾಟಗಳು ನಡೀತಿದ್ದಂತಹ ಸಮಯ ಅದು. ನಾನು ಸಹ ನಟ ಪ್ರಭಾಸ್ ಅವರ ಕಟೌಟ್ರಿಗೆ ನನ್ನ ಶೂ ಕಳಿಸಿ ಬಿಸಾಕಿದ್ದೆ. ಬೆಳಗ್ಗೆ ಎದ್ದು ನೋಡಿದಾಗ ಆ ಸಿನಿಮಾ ರಾಜ್ಯದಲ್ಲಿ ಬಿಡುಗಡೆ ಆಗಿತ್ತು. ಈ ರೀತಿಯಾದಂತಹ ಅನುಭವಗಳನ್ನೆಲ್ಲ ನಾವು ಆಗಿನ ಹೋರಾಟಗಳಲ್ಲಿ ನಾವುಗಳೆಲ್ಲ ಪಡ್ಕೊಂಡಿದ್ದೀವಿ ಅಂತ ಹೇಳ್ತಾ, ಆ ಕೃಷ್ಣ ಎಲ್ಲ ಕನ್ನಡಿಗರಿಗೂ ಒಳ್ಳೆಯದನ್ನು ಮಾಡ್ಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.